300 400 ಪಡ್ಕೊಂಡು ಅಷ್ಟರ ಮೇಲೆ ನಮ್ಮ ಜೀವನ ಮುಗಿತಾ? ಹಾ, ಕಬ್ಬಿಗೆ ಈ ಸಲ 5500 ರೂಪಾಯಿ ತಗೋಬೇಕಂತೇಳಿ ಚಿಂತನೆ ಮಾಡತ್ತು. ತಗೋದ ಬೇಡ? ತಗೋದಂದ್ರೆ ಇಲ್ಲಿ ಚಪ್ಪಾಳಿ ಬಾರಿಸಿ ಮನ್ಯಾಗ ಕೂತ್ರ ಬರ್ತೈತಿನ? ಈಗ ಸದ್ಯ ಒಂದ 15-20 ದಿವಸನೇ ತಿಂಗಳ ಒಳಗಾಗಿ ನಮ್ಮ ಧಾರವಾಡದಾಗ ಬೆಲೆ ನಿಗದಿ ಮಂತ್ರಿ ಆಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರ ಮನೆಗೆ ಹೋರಾಟ ಮಾಡ್ಬೇಕಾಗೈತಿ. ಯಾಕೆ ಮಾಡಬೇಕು? ಎಲ್ಲಾರು ಲಕ್ಷ ಇಟ್ಟು ಕೇಳ್ರ. ಮೊದಲೇ ನನಗೆ ಆರಾಮಿಲ್ಲ, ಯಾಕಂದ್ರ ಓಡಾಟದಾಗ ಜರ್ನಿ ಒಳಗ ಸರಿಯಾಗಿ ನಿದ್ದಿದ್ದು ಆಗಲ್ದರ್ಕ ಹೆಲ್ತ್ ಸರಿ ಇಲ್ಲ. ನೀವು ಕೇಳ್ರಿ, ನೀವು ಉದ್ಧಾರ ಆಗೋದ್ರಿ. ಹೌದಲ್ಲ? ಲಕ್ಷ ಇಟ್ಟು ಕೇಳ್ರಿ. ಯಾಕೆ ಪ್ರಹ್ಲಾದ್ ಜೋಶಿ ಅವ್ರ ಮನೆಗೆ ಹೋರಾಟ ಮಾಡ್ಬೇಕಪ್ಪ ಅಂದ್ರ, ಈಗ ಸಕ್ರೆ ರೇಟ್ 50 ಬಹುಶಃ 58 ರೂಪಾಯಿಗೆ ಆಗೈತಿ ಸರ್. 62 ರೂಪಾಯಿ 58 ಆಗೈತಿ. ಹೋಲ್ಸೇಲ್ ಇರಲಿ 60 ಹಿಡ್ಕೋರಿ. ಈ ಸಕ್ರೆ ರೇಟ್ ಬರೀ 50 ರೂಪಾಯಿ ಉಳಿದ್ರೆ 4100 ಒಂದು 500 300 400 ರೂಪಾಯಿ ಕೊಡ್ಲಿಕ್ಕೆ ಕಾರ್ಖಾನೆ ಅವ್ರ ಸಾಧ್ಯತೆ. ಈ ಶುಗರ್ ರೇಟ್ ಇಷ್ಟ ಉಳಿಲಿ ಏನ್ ತೊಂದ್ರೆ, ನಮಗೇನು ಫರ್ಕ್ ಆಗೋದಿಲ್ಲ. ಇನ್ನ ಒಂದು 100 ರೂಪಾಯಿ 120 ರೂಪಾಯಿ ಕೆಜಿದಂಗ ಕೊಕೋ ಕೋಲಾ ಕಂಪನಿ, ಸೀಟ್ಮಾಟ ಏನ್ ಕಮರ್ಷಿಯಲ್ ರೂಪದಾಗ ಏನ್ ಮಾರ್ತಾರಲ್ಲ, ಅವ್ರಿಗೊಂದು 100 ರೂಪಾಯಿ 120 ರೂಪಾಯಿ ಕೆಜಿ ಹಂಗ ಸಕ್ಕರೆ ಮಾರಲಿ ಅವ್ರ. ಯಾಕಂದ್ರ ಒಂದು ಕೆಜಿ ಒಳಗ ಅವ್ರು 1000 ರೂಪಾಯಿ ವ್ಯಾಪಾರ ಮಾಡ್ತಾರ. ಹೌದಿಲ್ರಿ? ಮತ್ತ ಇಲ್ಲಿ ಅದೇ ರೀತಿಯಾಗಿ ಇಥನಾಲ್ ಅನ್ನ ರಾಜ್ಯದಲ್ಲಿರ್ತಕ್ಕಂಥ ಉತ್ಪಾದನೆ, ಏನ್ ಇಥನಾಲ್ ಉತ್ಪಾದನೆ ಆಗ್ತತಿ, ಕಬ್ಬಿನಿಂದ ಉತ್ಪಾದನೆ ಆಗ್ತತಿ, ಗೊಂಜಾಳ ಮೆಕ್ಕೆಜೋಳದಿಂದ ಉತ್ಪಾದನೆ ಆಗ್ತತಿ, ಮತ್ತೆ ಭತ್ತದಿಂದ ಕೂಡ ಉತ್ಪಾದನೆ ಆಗ್ತತಿ. ಅದನ್ನ ನಮ್ಮ ಬೇರೆ ಬೇರೆ ರಾಜ್ಯದಾಗ ಹೆಂಗ್ ಖರೀದಿ ಮಾಡ್ತಾರೋ ನಮ್ಮ ರಾಜ್ಯದಾಗ ಕೂಡ ಸಂಪೂರ್ಣವಾಗಿ ಖರೀದಿ ಮಾಡಬೇಕು ಅಂತೇಳಿ ಡಾಕ್ಟರ್ ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತರಬೇಕು ಅಂತೇಳಿ ಪ್ರಹ್ಲಾದ್ ಜೋಶಿ ಅವರ ಮನೆ ಮುಂದೆ ಹೋರಾಟ ಮಾಡಬೇಕಾಗಿತ್ತು. ಅಲ್ಲಿ 1 ಲಕ್ಷ ಜನ ಸೇರ್ಬೇಕಾಗೈತಿ. ನೀವಿಲ್ಲಿ ಹಿರೇಬುದ್ನೂರ, ಚಿಕ್ಕಬುದ್ನೂರ, ಬೊಬ್ಬಲ್ದಿನ್ನಿ ಹಲವಾರು ಎರ್ಜರ್ವಿ ನೀವು 10 ಊರವ್ರು ಕೂಡಿಲಿ 1000 ಮಂದಿ ಕೂಡ ಸೇರ್ಲಿಕ್ಕೆ ಸಾಧ್ಯ ಆಗಿಲ್ಲ. ಎಷ್ಟು ಹಿಂದೆ ಉಳಿದು ಅನ್ನೋದು ಅಭ್ಯಾಸ ಮಾಡ್ರಿ. ಇವನ ಬಿಜೆಪಿ, JDS, ಕಾಂಗ್ರೆಸ್ ಅಂತೇಳಿ ನೀವು ಹುಚ್ಚರಾಗಿದ್ದೀರಿ. ಯಾಕೆ ನೀವು ಒಟ್ಟ ಓಟ್ ಹಾಕಿದ್ರಿ? ನಾನು ಓಟ್ ಹಾಕಿದನು, ಎಲ್ಲದಕ್ಕೂ ಓಟ್ ಹಾಕಿನ. ನಾನು ಬಿಜೆಪಿಗೆ ಹಾಕಿನ, ಕಾಂಗ್ರೆಸ್ಗೂ ಹಾಕಿನ, JDSಗೆ ಹಾಕಿನು. 80 ವರ್ಷ ಆಯ್ತು ಇಲ್ಲಿವರೆಗೆ ಈ ಚಚಡಿ ಬಳ್ಳಾರಿ ಏತ್ ನೀರಾವರಿ ಮಾಡಲಿಲ್ಲ. 20 ವರ್ಷ ಆಯ್ತು. ತಾಯ್ಗಂಡ ಅಧಿಕಾರಿಗಳು 30-40 ಮಂದಿ 2 ಸಲ ರೊಕ್ಕ ತಿಂದಾರಂದ್ರ ಇವರೆಲ್ಲ ಏನ ನೀವೇನ್ ಮಾಡತ್ತೀರಿ? ಅವರಂತೂ ಲೂಟಿ ಮಾಡಕ್ಕಾಗಿ ಕೂತಾರ. ಯಾಕೆ ನಿಮಗ್ ಸಿಟ್ಟಿಲ್ಲ? ಏನ್ ಮಾಡತ್ತೀರಿ ನೀವು? ಮನ್ಯಾಗ ಒಬ್ಬ ಅಂತ ಮಾಲಿ ಹೊಲದಾಗ ಏನಾರು ಸೀಮೆ ಹೊಡ್ಯಾತ್ರ ಮರ್ಡರ್ ಮಾಡಕ್ ಕುಂತಿರ್ಲ. ಯಾಕಪ್ಪ? 20 ವರ್ಷ ನೀರಾವರಿ ಆಗಿಲ್ಲ. ಒಬ್ಬ 1000 ಕೋಟಿ ರೂಪಾಯಿ ತಿರ್ತಾರು. ಊರಾಗ ಒಬ್ಬ MLA ಬಂದಂದ್ರ ಕಾಲ್ ಬೀಳಾಕ್ ಚಲೋ ಮಾಡ್ತೀರಿ. ಯಾಕೋ ಮಗಳ ಊರಾಗ ಕಾಲ್ ಹಿಡ್ಕೊಡಂಗಿಲ್ಲ ನಿನಗ. ಬಳ್ಳಾರಿ ಮತ್ತು ಚಚಡಿ ಏತ್ ನೀರಾವರಿ ಮಾಡ್ಕೊಂಡ್ ಕಾಲಿಡತ್ ಹೇಳುವಂತ ಕೆಲಸ ರೈತ ಸಂಘ ನೀನ್ ಮುಂದೆ ನೀವು ಮಾಡಕ್ಕಾಗಿ ಗಟ್ಟಿ ಆಗ್ಬೇಕು. ಹೇಳುದಿಲ್ಲ ನೀವು? ಸರ್, ಇವ್ರು ಚಟ ಐತಿ. 1000 ಕೋಟಿ ರೂಪಾಯಿ ತಿನ್ನವ ಊರಾಗ ಬಂದಂದ್ರ ಅಧಿಕಾರಿ ಇರ್ಲಿ, ರಾಜಕಾರಣ ಇರ್ಲಿ, ಇವ್ರ ಕಾಲ್ ಬೀಳುದು, ಉಳಿದ ಮಂದಿ ಸುಲಟ್ ಹೊಡಿದು. 100 ರೂಪಾಯಿ ತಿಂದ್ರಿ ಈ ಊರಲ್ಲ ಅಲ್ರಿ, ಇದಕ್ಕೆ ಹೆಚ್ಚು ಮಂದಿ ಕೊಡ್ತಾರ್ರಿ ಅವ್ರು. ಮತ್ತ ಹೌದಿಲ್ರಿ? ಹಿರಿಯರ ಅವ್ನ ಪೊಲಿಟಿಷಿಯನ್ ಕೊಡುದು, ಪೊಲೀಸರು ಅವನ್ನ ಒಳಗೆ ಹಾಕುದು, ನಮ್ಮವ್ರು ಅವರು ಹುಲಿಗಳು. ಹಂಗ ಆಯ್ತಿದ. ಯಾಕಾಯ್ತಿ ಅಂದ್ರ, ಇದು ಯಾಕೆ ನಡೆದೈತಿ ಅಂತಂದ್ರ ಇದಕ್ ಕಾರಣ ಯಾರ ಅಂತಂದ್ರ ನಾವು ಮೂರ್ಖರಾಗಿದ್ವು. 1000 ರೂಪಾಯಿಕ 500 ರೂಪಾಯಿಕ ಓಟ್ ಹಾಕಿದ ಮಂದಿದು ನಾವ. ಒಂದು ಕ್ವಾರ್ಟರ್ಕ ಕೋಳಿಗೆ. ಈಗ ನೀವು ಗಂಡು ಮಕ್ಕಳ ಒಂದು ಮಾತು ಹೇಳ್ರಿ ಹಿರಿಯ, ನೀವು ದಿವಸ 1000 ರೂಪಾಯಿ ನಿಮ್ ಬದುಕಿಗೆ ಖರ್ಚು ಮಾಡ್ತಿಲ್ಲೋ, ದವಾಖಾನಿಯೋ, ಪೆಟ್ರೋಲು, ಡಿಸೈಲು, ಮತ್ತೊಂದು ಊಟ, ಅರಿಬಿ ಮಾಡ್ತೀವಲ್ರಿ? ಮಾಡ್ತಿಲ್ಲ ಕೈ ಎತ್ರಿ. ಮತ್ತ 1800 ದಿವಸಕ್ಕ ಲೆಕ್ಕ ತೆಗಿರಲ್ಲ. ನಿಮ್ 500,000 ಎಷ್ಟು ಆತ? ಒಂದು 4 ಬಿತ್ತ ನಿಮಗ.
ಹಂಗಪ್ಪ ಹಿಂಗಾಗೈತ್ ನೋಡಿ. 20 ವರ್ಷ ಚಚಡಿ ನೀರಾವರಿ ಇಲ್ಲ, ಬಳ್ಳಾರಿ ಇಲ್ಲ, ನಿಮ್ ಬಾಳೆ ಎಲ್ಲ ಗೋವಿಂದ ತಾಗತ್ತತಿ. ಹೌದು, ಏನ್ ಮಾಡುದು ಈಗ? ಏನ್ ಮಾಡುದ? ಎಷ್ಟು ಮಂದಿ ಬೇಕು ಹೋರಾಟ ಮಾಡಕ್? ಎಷ್ಟು ಹೇಳಿದೆವು ನಂದಿ? ಎಷ್ಟಿದೆ ಮಂಜು? 5 ತಾಲೂಕು 40-50 ಹಳ್ಳಿಗಳದಾವು. ಹಳ್ಳಿ ಗಂಡು ಮಕ್ಕಳೇ ಒಂದೊಂದು 1000 ಮಂದಿ ಬಂದ್ರೆ ಒಂದ ದೂಷನ್ಯಾಗ ನೀರಾವರಿ ಆಗ್ತತೆ. ಒಂದು ದಿನದಾಗ ನೀರಾವರಿ ಪ್ರಾರಂಭ ಆಗ್ತತ್ಯ. ಅವ್ರ ಅಪ್ಪ ಮಣ್ಣೆ ಮಾಡ್ಯಾನ, ಎಲ್ಲ MLAಗಳು ನಿಮ್ ಕಾಲು ಬಿದ್ದ ಇದನ್ನೊಂದು ತಿಂಗಳದಾಗ ನೀರಾವರಿ ಮಾಡ್ತಾರ ರೊಕ್ಕ ತಂದ. ಮತ್ ನೀವ್ ಏನ್ ಮಾಡವ್ರ? ಒಕ್ಕಟ್ಟಾಗವ್ರಲ್ಲ ನೀವು. ಬಿಜೆಪಿ ನನ್ನ ದೇವ್ರ, ಕಾಂಗ್ರೆಸ್ ನನ್ನ ದೇವ್ರ, JDS ನನ್ನ ದೇವ್ರ ಅಂತೇಳಿ ನೀವ್ ಇಲ್ಲೇ ಮನ್ಯಾಗ ಕುತ್ಕೊಂಡಾಳ ಅವ್ರ. ನಾಚಿಕೆ ಬರ್ಬೇಕು ನಮಗ್, ರೈತರಿಗೆ ಮೊದಲು ನಮಗ್ ನಾಚಿಕೆ ಬರ್ಬೇಕ. ಅಲ್ಪ ಸಿಟ್ಟು ಯಾವಾಗ ಬರುದು? ನನಗ್ ಬೇಜಾರಾಕೈತೆ. ನಾವ್ ಯಾವಾಗ ಈಗ ಹಳ್ಳಿಗಳಿಗೆ ಹೋಗ್ತಿಲ್ಲ, ಎಲ್ಲಾ ಪರಿಹಾರ ಮಾಡ್ಕೊತ ಬರ್ತಾ ಇದೀವಿ. ನಾವ್ ಎಲ್ಲೆಲ್ಲಿ ಹೋಗ್ತಾ ಇದೀವಿ. ಈಗ ನೀವೆಲ್ಲ ನಾವಿಲ್ಲಿ ಬಂದು ಅಂದ್ಮಂತಿದ್ದೇನೆ, ಸುಮ್ ಬಿಡುದಿಲ್ಲ. ನನಗ ಈ ರಾಜ್ಯದ ಮುಖ್ಯಮಂತ್ರಿ, ಈ ಸರ್ಕಾರ, ಈ ಕಾರ್ಖಾನೆ ಮಾಲೀಕರ ಇವ್ರದ್ದು ಯಾರ್ದು ಭಯ ಇಲ್ಲ. ಭಯ ಯಾರ್ದೈತಪ್ಪ ಅಂದ್ರೆ ನಿಮ್ ಭಯ ನಮಗೈತಿ. ಈ ರೈತ ದೇವರುಗಳು ಬರ್ತಾರೋ ಎಲ್ಲೋ. ಈಗ ನಂದಿಗೆ ಮಾತಾಡ್ತಾ ಇದ್ದೀನಿ, ಅದೇ ಸರ್ಗದು. ಈ ಬಳ್ಳಾರಿ ಇರ್ಲಿ, ಚಚಡಿ ಇರ್ಲಿ, ಅಚ್ಚಕಡೆ ಮಲ್ಲಿಕಾರ್ಜುನ, ಹನುಮಾನ್ ನೀರಾವರಿ, ರಾಮದುರ್ಗ, ಈ ಭಾಗದಾಗ ಯರಗಟ್ಟಿ, ಕೆಲವು ಭಾಗದಾಗ ನೀರಾವರಿಗಳು ಆಗ್ಬೇಕಾಗಿ ಸುಮಾರು ಈ ಜಿಲ್ಲೆ ಒಳಗೆ ಒಂದು 4-5 ಸಾವಿರ ಕೋಟಿ ರೂಪಾಯಿ ಪ್ರಾಜೆಕ್ಟ್ ವಿಳಂಬ ಆಗಿರ್ತಕ್ಕಂಥದ್ದು. 20 ವರ್ಷ ಇದ್ರೆ ಏನು ಮಾಡಿಲ್ಲ. ನೀವೆಲ್ಲ 40 ಹಳ್ಳಿಯವರು ಒಂದೊಂದು 100 ಮಂದಿ ಗಟ್ಟಿ ಆದ್ರಪ್ಪ ಅಂತಂದ್ರ ಬೆಂಗಳೂರಿಗೆ ಹೋಗೋಣ ಬೇಡ ಮತ್ತ. ಯಾಕಂದ್ರ ಈಗ ತಲೆ ಹಿಡಕ್ರ 1000 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಈಗಾಗಲೇ ತಿಂದಾರ. ಆ ತಿಂದ ಮಕ್ಕಳನ್ನ ಎನ್ಕ್ವೈರಿ ಮಾಡ್ಯಾರು, ಸಸ್ಪೆಂಡ್ ಮಾಡ್ಯಾರು. ಇದೆಲ್ಲ ಅಧಿಕಾರಿಗಳು ಮಾಡಿದಾರ, ಮುಗಿದು ಹೋಗೈತಿದ. ಮತ್ತ ಅದನ್ನ ಕೆರ್ಕೋತ್ ಕೂತ್ರು ನಮ್ ಜೀವನ ನಾಶ ಆಗ್ತಾವ. ಅದನ್ನೇನೈತಿ, ಅಧಿಕಾರಿಗಳು ತನಿಖೆ ಮಾಡ್ಲಿ. ಅವ್ರು ಸಸ್ಪೆಂಡ್ ಮಾಡಿದ್ರು, ದಂಡ ಕಟ್ಸ್ಕೊಂಡ್ರು, ಹೊಳಿ ಕಟ್ಸ್ಕೊಂಡ್ರು, ಇಲ್ಲೋ ಬೇಡ. ಒಮ್ಮೆ MD ಆಫೀಸ್ಗ ಬೆಂಗಳೂರಿಗೆ ಹನುಮಾನ್ ನೀರಾವರಿ, ಮಲ್ಲಿಕಾರ್ಜುನ ಮತ್ತು ಇನ್ನೊಂದು CBC ಕೆನಾಲ್ ಮತ್ತು ಹಲವಾರು ಅದಾವ. ಒಂದು 3-4 ಸಾವಿರ ಕೋಟಿ ರೂಪಾಯಿ ಸರ್ ಪ್ರಕಾಶ್ ನಾಯ್ಕ ಸರ್. ನೀವು ಗಟ್ಟಿ ಆದ್ರ ಇಲ್ರಿ ಅಧ್ಯಕ್ಷರ, ಮತ್ ನಮ್ಮ ಗಾಡಿ ಖರ್ಚು ಯಾರು ಕೊಡವ್ರ ಅಂದಿಗಿಂದಿರಿ. ಮತ್ತೆ ನಾವ್ ಹಗ್ಗ ಉಕ್ಕೋಬೇಕಾಗ್ತೈತಿ, ಹೌದಲ್ರಿ? ಮತ್ತ ಅಲ್ಲ, ಯಾಕೆ ಗಾಡಿ ಖರ್ಚು ತಗೊಂಡ ಇಲ್ಲಿದ್ದೀರಿ ನೀವು? ಈಗ DK ಶಿವಕುಮಾರ್ ಸಾಹೇಬ್ರ ಬೆಳಗಾವಿಗೆ ಬಂದಾರಪ್ಪ ಅಂತಂದ್ರ, ದೇಶದ ಪ್ರಧಾನ ಮಂತ್ರಿ ಬಂದಾರಂದ್ರ ನಿಮ್ಗೊಂದು 100 ರೂಪಾಯಿ ಒಂದು ಕ್ವಾರ್ಟರ್ ಜೀಪ್ ಫ್ರೀ ಅಂದ್ರ ಊರ್ ಕಿತ್ತು ಹೋಗ್ತೀರಿ ನೀವು. 80 ವರ್ಷ ಆದ ಇದನ್ನ ಮಾಡಿದಿರ. ಮತ್ತ 200 ರೂಪಾಯಿ ಮತ್ತೆ ಇನ್ನೊಂದ್ 100 ರೂಪಾಯಿ ಕೊಡ್ರಿ. ದಿವ್ಸ ಕುಡಿತೀರ, ದಿವ್ಸ ಹಾಳು ಮಾಡ್ತೀರ, ಇನ್ನೊಂದ್ 100 ರೂಪಾಯಿ ಕೊಡ್ರಿ ಓ ಅಂತೀರಿ. ಇಲ್ಲಿ ಕುಡಿಯಾಕ ನೀರಿಲ್ಲ, ಭೂಮಿ ಎಲ್ಲ ಹಾಳಾಗಿ ಹೊಂಟತಿ, ಬೆಳಿ ಚೆನ್ನಾಗಿ ಬರ್ತ ನೋಡ್ಕೊತ ಬಣ್ಣೀಗ ಎಲ್ಲಾ ಭಾಗದಾಗ ಕೂಡ ಸ್ವಲ್ಪ ಬೆಳಿ ಚೆನ್ನಾಗೈತಿ. ಇಲ್ಲಿ ಈ ನೀರಾವರಿ ಆಗಿದ್ದಕ್ಕೆ ಎಲ್ಲ ಬೆಳಿ ಪಾಪ ಒಣಗಿ ಸಂಪೂರ್ಣ ನಾಶ ಆಗಿ ಹೋಗೈತಿ. ಇಲ್ಲಿವರೆಗೆ ಈ ಬಿಜೆಪಿ ಕಾಂಗ್ರೆಸ್ ಬರೇ ಬರ್ತಾರೋ, ಅದೊಂದು ನಾಟಕ ಕಂಪನಿ ಮಾಡಿದಾರ. ಅವ್ರು ಏನ್ ಗಿಡ ಕೀಳ್ತಾರೋ, ಒಣಗೈತಾರೋ, ಪರಿಹಾರ ಕೊಡವ್ರ. ಅವಾಗ ಹಂಗಪ್ಪ ರಾಜ್ಯದ ಮುಖ್ಯಮಂತ್ರಿ ಅವರ, ದೇಶದ ಪ್ರಧಾನ ಮಂತ್ರಿ ಅವ್ರು ಏನಿದ ಈ ರೈತರ ಗೋರಿ ಮೇಲೆ ರಾಜಕಾರಣ ಮಾಡ್ಬೇಡ್ರಿ. ಈ ದೇಶದಾಗ ನಿಮಗೂ ಗೊತ್ತಿರ್ಲಿ, ಅರ್ಧ ಗಂಟೆಗೊಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತಾನ. ಇವ್ರಿಗೆ ಗೋರಿ ಮೇಲೆ ಈ ಕೇಂದ್ರ ರಾಜ್ಯ ಸರ್ಕಾರ ಅವ್ರ ಐಷಾರಾಮ್ ಜೀವನ ಮಾಡತ್ತಾರ. ಇವೆಲ್ಲ ಸುಧಾರಣೆ ಅವ್ರು ಆಗುದಿಲ್ಲ. 80 ವರ್ಷಗ್ಯಾರ ಸರ್, ಇನ್ನ 80 ವರ್ಷ ಆದ್ರು ಪ್ರಕಾಶ್ ನಾಯ್ಕ ಸರ, ಇನ್ನ 80 ವರ್ಷ ಆದ್ರು ಇವ್ರೇನ್ ಉದ್ಧಾರ ಮಾಡುದಿಲ್ಲ. ಮಾಡ್ತಾರೇಂದ್ರ ಮತ್ತ ನೀವು ಮಪ್ಪಾಗಿದ್ರಿ. ಬರೀ ನೀವ್ ಹೆಂಗ ಕಮ್ಗ ತಿನ್ನುದು ಕುಡಿದು, ಇಲ್ಲಿ ಯಾರು ಬರ್ತಾರ ತುಳುಗ್ರ ಅವ್ರು ಜೈ ಅಂದ್ ಜೈ ಜಗತ್ತ, ಹೌದಿಲ್ಲ? ಹೆಂಗ್ ಮಾಡುದು? ನೀವು ಸುಧಾರಣೆ ಆಗ್ಲಿ ಅಂದ್ರೆ ನಾವೇನ್ ಮಾಡಕ್ ಆಗುದಿಲ್ಲ. ಮತ್ತ ನೀವು ಒಂದ್ ದಿನ ನಾ ಏನ್ ಹೇಳ 1000 ಮಂದಿ ಬೇಡ ಸರ್, 40,000 ಮಂದಿ ಹಾಕಾರ ಇವ್ರು ಬರುದಿಲ್ಲ. ನನ್ನ ವಿಶ್ವಾಸ ಇಲ್ಲ ಅಷ್ಟ.
ಊರಿಗೊಂದ್ 100-200 ಮಂದಿ ರೆಡಿ ಆದ್ರಪ್ಪ ಅಂತಂದ್ರ ಲಕ್ಷ್ಮಣನ ಮಂದಿ ದಿವಸ ಜಗಳ ತಕ್ಕೊಂಡ್ ನನ್ ಜೋಡಿ ಕೊಂಡು ಬಡಲ್ಲಿ ನೀ ಹೆಂಗಾತ ಅಧ್ಯಕ್ಷ ಹೆಂಗಾತಂದ್ರೆ ಏನ್ ಮಾಡ್ಲಿ ನಿಮ್ದು ಈ ದೇವ್ರುಗಳು ಬರ್ದ್ರೆ ನಾ ಏನ್ ಮಾಡ್ಲಿ ಹೆಂಗಪ್ಪ ಗಟ್ಟಿ ಹಾಕಿರ್ಲು ಮನುಷ್ಯಾಗ 1,000-2,000 ರೂಪಾಯಿ ಖರ್ಚು ಬರ್ತೈತೆ ಊರಾಗ ಪಟ್ಟಿ ಹಾಕೊಂಡ್ಲ ಅಲ್ರು ದೇವ್ರ ಗುಡಿಗೆ ಪಟ್ಟಿ ಹಾಕಿ ಜಾತ್ರೆ ಮಾಡ್ತು ಏನ ದೇವ್ರ ಭಕ್ತಿ ನಾವ ಊಟ ಮಾಡ್ತು ಬರ್ತು ನಾ ಹೇಳುದು ಲಾಭದ ತೆಗದ ಹೇಳತ್ತನ ಪ್ರಹ್ಲಾದ್ ಜೋಶಿ ಮನಿಗೆ ಹೋಗಿ ಹೋರಾಟ ಮಾಡಿದ್ವಪ್ಪ ಅಂತಂದ್ರ ಕಬ್ಬಿನ ಬಿಲ್ಲ ಅಲ್ಲಿಂದ್ರ ಬಂದ್ ಗುರ್ಲಾಪುರದಾಗ ಆಗ್ಲಿ ನಮ್ ರಾಷ್ಟ್ರೀಯ ಹೆದ್ದಾರಿ ಆಗ್ಲಿ ಬಂದ್ ಮಾಡಿದ್ವಪ್ಪ ಅಂದ್ರ ಕಬ್ಬಿಗೆ 5,500 ರೂಪಾಯಿ ರೇಟ್ ಕಿಸು ಕೊಡ್ಬೇಕಂತೇಳಿ ನಾವ ಸೊಕ್ಕಲಿ ಮೆರಿಯಾತು ಈಗ ನಿಮಗ ಇಸು ಕೊಡ್ಬೇಕಂತೇಳಿ ನಾವ್ ಅವನು ನೋಡವಲ್ವ ಅದಕ್ಕೆಲ್ಲ ನೀವು ರೆಡಿ ಆಗ್ಬೇಕಲ್ಲ ನೀವ ಬರೇ ಸಿದ್ದರಾಮಯ್ಯ ಹೆಂಗ ಯಡಿಯೂರಪ್ಪ ಹೆಂಗ ಕುಮಾರಸ್ವಾಮಿ ಹೆಂಗ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಹೆಂಗ ನರೇಂದ್ರ ಮೋದಿ ಹೆಂಗ ನಿಮ್ ಬಾಳೆ ಹಾಳಾಗತ್ತೈತಿ ನಿಮ್ಮ ಕುಟುಂಬ ಹಾಳಾಗತ್ತಾವ ನಿಮ್ ಹೊಲ ನೀರ್ ಆಯ್ವಲು ಕುಡಿಯಾಕ ನೀರಿಲ್ಲ ಲೂಟಿ ಮಾಡ್ರಿ 1,000 ಕೋಟಿ ಕೇಳಾಕ MLA ಕಟ್ಟಿ ಹಾಕ್ಬೇಕು ಊರಾಗ ಕಟ್ಟಿ ಹಾಕುದಂದ್ರೆ ಇವ್ರು ಈ ನಾವು ಉರ್ಚಿದ್ ಎತ್ತ ಹೋಗು ಚಲೋ ಅಂತಾರ ಇವ್ರು ಬದಲಾವಣೆ ಆಗ್ಬೇಕು ನಾವು ಕೂಡ ಈಗ ತೀರ್ಮಾನ ಮಾಡಿದ್ವು ಈ ರಾಜ್ಯದಾಗ ಇಂಥ ಸಾವಿರಾರು ಕಡೆ ಅನ್ಯಾಯಗೊಂಡು ನೀವ ವೋಟ್ ಬಿಜೆಪಿಗೆ ಹಾಕ್ರಿ ಕಾಂಗ್ರೆಸ್ಗೆ ಹಾಕ್ರಿ JDS ಸರ್ಕಾರ ಹಾಕ್ರಿ ಮತ್ತಾರು ಪುಣ್ಯಾತ್ಮನಿಗೆ ತರ ಹಾಕ್ರಿ ಇದು ಪ್ರಜಾಪ್ರಭುತ್ವ ಆದ್ರೆ ನಾವು ಬಾಳೆ ಶುದ್ಧ ಮಾಡ್ಕೋದೋ ಬೇಡ ಅನ್ನೋದು ನೀವು ತೀರ್ಮಾನ ಮಾಡಿ ನಾವು ಗಟ್ಟಿದು ಒಬ್ಬ ನಾವು ಮುಖ್ಯಮಂತ್ರಿಗೆ ಹೆದರಂಗಿಲ್ಲ ಬೆಂಗಳೂರು ಹೋಗುನು ಬೆಂಗಳೂರು ಡೇಟ್ ಫಿಕ್ಸ್ ಮಾಡೋ ಪಕ್ಕ 8 ಮಂದಿ ಬರವ್ರ ನೋಡ್ರಿಲ್ಲ ನನಗ ಹುಲಿಗೋಡ್ ನನಗೆಲ್ಲ ನೀವು ಇಲ್ಲಿದ್ದಾರ ಕೈ ಹತ್ತೀರಿ 8 ಮಂದಿ ಬಂದ್ರೆ ಕೆಲಸ ಆಕೈತೆನ 40 ಹಳ್ಳಿ ಅಡ್ಡಾಡವ್ರು ಯಾರು ಹೇಳ್ರಂಗಾರ ಚುನಾಪ ಪೂಜಾರಿ ಹೋಗ್ಬೇಕು ಏನ್ ಪ್ರಕಾಶ್ ನಾಯಕ್ ಸರ್ ಹೋಗ್ಬೇಕು ನಂದಿ ಹೋಗ್ಬೇಕು ಯಾರು ಹೋಗವ್ರು 40 ಹಳ್ಳಿಗೆ ಹೌದು 40 ಹಳ್ಳಿಗೆ ಯಾರು ಹೋಗವ್ರು ನನಗ್ ಬೇಕಾಗೈತಿ ಈಗ ಕರ್ಕೊಂಬರೋರು ಬೇಕು ಲಕ್ಷ್ಮಣನ ನೀವು 5-6 ಊರವ್ರು ತಿರ್ಬಿಟ್ಟು ನಾ ಹೇಳಿದೀನೀಗ ಇನ್ನೊಂದಿಷ್ಟು ಬರ್ತೀರಿ ಇನ್ನೊಂದು ಇದಕ್ಕಿಂತ ಹೆಚ್ಚು ಬರ್ತೀರಿ ಮುಂದ ಯಾಕಂದ್ರ ನೀರಿದ 40-50 ಹಳ್ಳಿಗೂ ಉಪಯೋಗ ಆಗುದು ಜಾಸ್ತಿ ಜನ ಒಂದು 5-6 ಸಾವಿರ ಹೋಗಿ ಬೆಂಗಳೂರಾಗ MD ಆಫೀಸ್ ಮುಂದೆ ಕೂತು ಅಂದ್ರ 24 ಗಂಟೆ ಒಳಗೆ ಹಣ ಬಿಡುಗಡೆ ಆಗಿ 15 ದಿವಸನಾಗ ಕೆಲಸ ಪ್ರಾರಂಭ ಆಕತಿ ಒಂದು 5-6 ತಿಂಗಳಾಗ ಪ್ರಾಜೆಕ್ಟ್ ಮುರಿದು ನೀರಾವರಿ ಆಗ್ತದೆ ಇದನ್ನ ಮಾಡೋನು ಏನ್ ಮಾಡ್ರಿ ಮಾಡುದಂತೂ ನಾ ಗಟ್ಟಿದನು ಒಪ್ಪ ನಾನೇನ್ ಇವತ್ತ ಬಸ್ ಗಾಡಿ ಹಾಯ್ತಂದ್ರೆ ಸ್ವಾಜ್ಞಾನ ಅಲ್ಲಿಗೆ ನಿಮ್ ಚಿಂತಿದೆ ನಮಗ ಯಾಕೆ ಪದೇ ಪದೇ ಹೇಳಾತು ಅಂತಂದ್ರ ನೀವೆಲ್ಲ ಮಬ್ಬಾಗಿ ಬಿಟ್ಟಿದ್ರಿ ನಿಮ್ನ ಏನ್ ಮಾಡ್ಯಾರ ಅವ್ರ ಸರಿಯ ಕ್ವಾರ್ಟರ್ ಕುಡಿಸಿ ಅಟ್ಟಕ ಹೆಚ್ಚು ಜಿಗದಾಡ್ರಿ ಒಂದು ಕ್ವಾರ್ಟರ್ ಕೊಡಿ ಈಗ ಬೇರ ನೋಡ್ರಿ ನನ್ ಮೊನ್ನೆ ಈ ಚಚಡಿ ಏತ್ ನೀರಾವರಿ ಬಳ್ಳಾರಿ ಈ ಮಾರ್ಕಂಡೆ ನೀರ ಈ 12 ತಿಂಗಳು ನೀರು ಹರಿದು ಹೋಗ್ತತಿ ಇದಕ್ಕೊಂದು ಶಾಶ್ವತ ನೀರಾವರಿ ಆಗ್ಬೇಕು ಅನ್ನುವಂತ ಚಿಂತನೆಯನ್ನ ನಮ್ಮೆಲ್ಲ ಜಿಲ್ಲಾ ಪದಾಧಿಕಾರಿಗಳು ನೀವು ಬರ್ತೋದ್ರಂದ್ರ ನಾವೊಂದು ಟೀಮ್ ರೆಡಿ ಮಾಡ್ತು ನಮ್ಮ ಪ್ರೇಮ್ ಚೌಗಲ ಅವರು ಕಿಶನ್ ನಂದಿ ಅವರು ನಮ್ಮ ಜಿಲ್ಲಾ ಅಧ್ಯಕ್ಷರು ನಮ್ಮ ಸಿದ್ದಿಂಗ್ ಪೂಜಾರಿ ಎಲ್ಲ ನಮ್ಮ ಮಂಜು ಪೂಜಾರಿ ಅವರ ಎಲ್ಲ ಮುಖಂಡರು ನಮ್ದೊಂದು ದೊಡ್ಡ ಬಳಗೈತಿ ನೀವು ಇಲ್ಲ 40-50 ಹಳ್ಳಿನೂ ಅಡ್ಡಾಡ್ರಿಪ್ಪ ನಾವು ಎಲ್ಲ ಬರ್ತು ಏನ್ ಬೇಕಾದಾಗಲಿ ಒಂದು 8 ದಿವಸ ಪ್ರವಾಸ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡಿ ಬೆಂಗಳೂರು ಹೋಗೋಣಪ್ಪ ಅಂದ್ರೆ 100% ಚಳವಳಿ ಮಾಡಿ ಕೈ ಹತ್ರ ಎಲ್ಲರೂ ಒಂದ್ ತೊಡೆ ಮಂದಿ ಎತ್ತವಾತ ಈಗ ನೀವು ಕೇಳ್ರಿ ನಾ ಯಾಕೆ ಇದನ್ನ ವಿಷಯ ಬೇರೆ ಬೇರೆ 1000 ವಿಷಯ ಅದಾವೆಲ್ಲ ಯಾಕೆ ಬಿಟ್ಟದ ಅಂದ್ರೆ ನಿಮ್ ಬಾಳೆಯರು ಶುದ್ಧ ಮಾಡ್ಬೇಕಲ್ಲ ಈಗ ಬಳ್ಳಾರಿ ಮತ್ತು ಈ ಚಚಡಿ 20 ವರ್ಷ ನನಗೆ ಅಜಾಬಾಗಿ ಹೋಗ್ತಿದ ಆ ಕಡೆ ಭಾಗದಾಗ ಇಂಥದ್ದು ನಡೆದಿಲ್ಲ ಮತ್ತ ಯಾಕೆ ನಡೆದೈತಿ ಅಂದ್ರೆ ನಂದಿ ಇವರು ಮಬ್ಬದಾರ ಅಂತ ಹೇಳಿ ನಡೆದೈತಿ ನೋಡಪ್ಪ ಇಲ್ಲಿ ಮಬ್ಬಂತೂ ಮಾಡಿದಾರ ಸರ್ ಮತ್ತೆ ಹುಷಾರ್ ಇವ್ರು ಆಗ್ಬೇಕಲ್ಲ ಊಟಕ್ಕೆ ಅವ್ರು ಹಾಕ್ತಾರೋ ನೀವು ಮನ್ಯಾಗ ಊಟ ಮಾಡ್ತಿರೋ ದಿವಸ ನಿಮ್ಮನ್ನ ಯಾಕ ನಮ್ಮ ಮಂದಿನ ನಾ ಬೇಯ್ಬೇಕಾಗಿತ್ತೀಗ
ನಮ್ಮ ಮಂದಿ ನಾವು ಜಾಗೃತಿ ಮಾಡ್ಬೇಕಾಗೈತಿ. ನಾವು ಗಟ್ಟಿ ಅದುವಪ್ಪ ಹುಲಿಯ. ಗಟ್ಟಿ ಹಾಕಿರಿ 100%. ಹೆಂಗ್ ಲಕ್ಷ್ಮಣನ? ಹೆಂಗ್ರಿ ಚೆನ್ನಪ್ಪಣ್ಣ? ನೀ ಮನೆ ನೀರಿಲ್ಲ ಅಂತೇಳಿ ನೀ ನೀರಿಲ್ಲ ನಿನ್ ಜೋಡಿ ಜಗ ತೆಗಿತಿರೋರು ನೀ ಬೋರ್ ಹೊಡಿ ಅಂದ್ರೆ ಅದಕ್ಕಾಗಿ ನಾ ಏನ್ ಹೇಳ್ತನು, ಅವ್ರ ಜೋಡಿ ಇವ್ರ ಜೋಡಿ ಯಾರು ಜಗ ತೆಗೆದು ಬೇಡ. ಯಾಕರ ಶಾಶ್ವತವಾಗಿ ನೀರಾವರಿ ಮಾಡೋನು ಬಹಳ ಈಜಿ ಅದಾವ. ಅವ್ರ ಅಪ್ಪ ಅವ್ರ ಮಣಿದೇವ್ರು ರಾಜ್ಯದ ಮುಖ್ಯಮಂತ್ರಿ ಅವ್ರ ಮಣಿದೇವ್ರುಗಳು ಮಾಡ್ತಾರ. ನೀರಾವರಿ ಮಂತ್ರಿ ಅವ್ರ ಮಣಿದೇವ್ರು ಮಾಡ್ಬೇಕ. 20 ವರ್ಷ ನೀರಾವರಿ ಮಾಡಿಲ್ಲ ಅಂದ್ರೆ ನಿಮಗ್ ಕುದಿಬೇಕುಪ್ಪ. ತೈ 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 ಒಳಗ್ ಕುದಿಬೇಕು ನಿಮಗ. ಹೇಳಿ ಕುದಿತೈತಿ ನಿಮಗ? ಮುಖಂಡ್ರ ಸಂಬಂಧ ಇಲ್ಲಪ್ಪ. ನಿನಗೆ ಏನ್ ಜ್ಞಾನ ಕಡಿಮೆ ಐತಿ, ಸಿಟ್ಟಿಲ್ಲ, ನೀರು ನನ್ನ ಊರಿಗೆ ಬಂದಿಲ್ಲ, ಈ 1000 ಕೋಟಿ ತಿಂದಾನಂತೇಳಿ ನಮ್ಮ ಹಿರಿಯ ಒಟ್ಟ ಕಾಯಂ ಕಾರ್ಯಕ್ರಮದಾಗ ಹೇಳತಾನಲ್ಲ, ದಿವಸ ಹೇಳ್ತಾನ. ಅಡ್ಡಾಡಿ ಹೇಳ್ರಿ, ನೀವು ಕೇಳವ್ರಬೇಕಲ್ಲ. ಅವ ಭೂತ್ಸದಾನ್ ಬಿಡೋಪ್ಪ, ಟ್ಯಾವಲ್ ಹಾಕೊಂಡ್ ಹೋಗ್ತೈತಿ, ಮನಿಗೂ ಕೊಡ್ತೈತಿ, 10 ವರ್ಷ ಅದು ಕೊಟ್ಟೈತಿ ಹಿಂಗಂತೇಳಿ ಕೇವಲ ಆಗಿ ನೀವು ತಿಳ್ಕೊ ಆಯ್ತಿರಿ. ಅವ್ ಒಬ್ಬನ ತಿಳ್ಕೊಂಡಿದ್ದಕ್ಕೆ ನಿಮ್ ಬದುಕೆಲ್ಲ ಕೇವಲ ಆಗೈತಿ ನೋಡಿ. ಅಲ್ಪ ಅದು ನಮ್ಮದು ಅನ್ಬೇಕ್ರು. ಕಿನಾಲಕ್ಕೆ ಬಿಜೆಪಿ ಏನ್ರಿ, ಈಗ ಬಳ್ಳಾರಿಗೆ ಬಿಜೆಪಿ ಏನ್ರಿ, ಆ ಚಚಡಿಗೆ ಕಾಂಗ್ರೆಸ್ ಅನ್ರಿ. ಅವ್ನು ಹೋಗ್ಲಿ ಆಗು ಮಟ್ಟಾರ ಹಂಗಪ್ಪ. ಯಾಕಂದ್ರೆ ಸರ್ ಇವ್ರು ಹೆಂಗ್ ಹೇಳಿ ತಿಳಿದಿಲ್ಲ, ನಂಬಿದಾರ ಅವ್ರ. ನನ್ನ ದೇವರು ಕಾಂಗ್ರೆಸ್ ಅಂತ ತಿಳ್ಕೊಂಡಾರು, ನನ್ನ ದೇವರು ಬಿಜೆಪಿ ಅಂತ ತಿಳ್ಕೊಂಡಾರ. ಇವ್ರು ಗೋರಿ ತೆಗೆದ ದಿವಸ ಹುಗ್ಯಾತಾರ ಅವ್ರ. ಖರೆ ಫಿಕ್ಸ್ ಇದ್ರಿ. ಈಗ ನಮ್ಮ ಅಜ್ಜ ನಮ್ಮ ಅಪ್ಪ ನಾವ ನಮ್ಮ ಮಕ್ಕಳ ಆಮೇಲೆ ಆರಾಮ ಅಲ್ರಪ್ಪ. ಕೇಳ್ರಿಲಿ, ಒಂದ ಬಿಸ್ಲರಿ 20 ರೂಪಾಯಿ ಲೀಟರ್ ನೀರ, ನಿಮ್ದ 50 ರೂಪಾಯಿ ಹಾಲು ಮಾರಾಕ್ ತಯಾರಿಲ್ಲ. ಇವತ್ತ ಒಂದು 100 ರೂಪಾಯಿ 150 ರೂಪಾಯಿ ಹಾಲು ಬಾಳ. ಯಾವ ಬೆಳೆಗಳಿಗೆ ಬೆಲೆ ಐತಿ ಹೇಳ್ರಪ್ಪ? 10 ವರ್ಷದಿಂದ ಏನ್ ರೇಟ್ ಐತಿ, ಇವತ್ತು ಕೂಡ ಅದ ರೇಟ್ ಐತಿ. ಸಿಟ್ಟು ಬರ್ತಾ ಇಲ್ಲ ನಮಗ. ನಿಮಗ ಏನಾಗೈತಿ ಸರ್ ಈಗ ಗೊತ್ತೇನ್ರಿ? ತೊಡೆ ಮಂದಿಗೆ ಬಿಜೆಪಿ ಕಾಂಗ್ರೆಸ್ ಬೇದ್ರ ಸಿಟ್ಟು ಬಂದ್ಬಿಡ್ತಾರ ಇವ್ರು. ಆಗಿಲ್ಪ, ನಾಳಿಂದ್ರ ನಾನು ಬಿಜೆಪಿನ ಮಾಡ್ತೇನೆ. ನಂಗೆ ಕಬ್ಬಿಗೆ 6000 ರೂಪಾಯಿ ಘೋಷಣೆ ಮಾಡ್ಲಿ, ಕರೆಂಟ್ 12 ತಾಸು ಕೊಡ್ಲಿ. ನಿಮ್ದು ಎಲ್ಲಾ ಇಡೀ ರಾಜ್ಯದ ನೀರಾವರಿಯನ್ನ ಅವ್ರ ಸಾಲಾರ ತೆಗೆದು ಮಾಡ್ಲಿ, ಏನಾರ ಮಾಡ್ಲಿ. ಒಂದು 2-3 ತಿಂಗಳಿಗೆ ಎಲ್ಲಾ ನೀರಾವರಿ ಮಾಡ್ಲಿ. ಎಲ್ಲಾ ಬೆಳೆಗಳಿಗೂ ಬೆಳೆದಂತ ಸ್ವಾಮಿನಾಥನ್ ಪ್ರಕಾರ ಬೆಲೆ ಕೊಡ್ಲಿ. ಅದನ್ನ ಮಾಡೋಣ. ಯಾಕ್ರಿ ಸರ್, ನಮ್ಗೆ ಯಾಕೆ ಬೇಕಾಗಿದ್ದು ರೈತ ಸಂಘ ಮಾಡೋದ? ಈ ತಲೆ ಹಿಡಕ್ರ ಮೋಸ ಮಾಡಂತಾರೆ. ಇದು ಬಡ್ಕೊಂಡ್ ತಿಂತಕ್ಕಂಥ ಜಾತಿ ಆಗೈತಿ ಒಂದ. ಈ ರೈತ ಕುಲನ ಈ ಮೋಸ ಮಾಡದೇ ಇರ್ತಕ್ಕಂಥ ಈ ಜಗತ್ನ್ಯಾಗ ಯಾವ ಉಳಿದಿಲ್ಲ. ಎಲ್ಲರೂ ಮೋಸ ಮಾಡಿ ಬದುಕತ್ತಾರ. ನೀವ್ ಯಾಕೆ ಮೋಸ ಹೋಗತ್ತೀರಿ? ಜನಸಂಖ್ಯೆ ಒಳಗೆ ಹೆಚ್ಚದಿರಿ, ಮತದಾನ ಒಳಗೆ ಹೆಚ್ಚದಿರಿ, ಭೂಮಿ ಒಳಗೆ ಯಾರು ಹೆಚ್ಚದಿರಿ? ನೀವು ನಾವ ಹೆಚ್ಚದು, ರೈತ ದೇವರುಗಳೆಲ್ಲ ಹೆಚ್ಚದು. ಯಾಕೆ ಬದಲಾವಣೆ ಆಗ್ಬಾರ್ದು ಅನ್ನೋದು ಚಿಂತನೆ ಮಾಡ್ರಿ. ನಿಮಗೆ ನೀವು ಮೋಸ ಹೋದ್ರಿ ಅಂದ್ರ ನಮ್ಮ ಹೋರಾಟಗಾರ ಕೂಡ ನಾರಾಜ್ ಆಗ್ತು. ನೀವು ಅಧ್ಯಕ್ಷರ ನಂದಿ ಅವರ, ಪ್ರಕಾಶ್ ನಾಯ್ಕ್ ಸರ್, ಪ್ರೇಮ್ ಅವರ, ಚೆನ್ನಪ್ಪ ಅವ್ರ ಹೇಳ್ರಿ, ಯಾಕ ತೆಗೆದಿಡ್ರಿ. ಅದಕ್ಕ ಊರಿಗೆ ಒಂದ್ 2 ಲಕ್ಷ ರೂಪಾಯಿ ಪಟ್ಟಿ ಹಾಕ್ರಿ, 5 ಲಕ್ಷ ರೂಪಾಯಿ ಪಟ್ಟಿ ಹಾಕ್ರಿ. ಅವ್ನು ನೋಡ್ನು ಹೆಂಗೆ ನೀರಾವರಿ ಬರೋದಿಲ್ಲ ನಾನು ನೋಡ್ತಾನು. ಬೆಂಗಳೂರಿಗೆ ಹೋಗೋಣ, ಊರು ತುಂಬಾ ಮನಿಗೆ 500 ಎಲ್ಲದಕ್ಕೂ ದೇವ್ರಿಗೆ ಹಾಕ್ತಿರ್ಲ, ದೇವ್ರ ಜಾತ್ರೆಗೆ ಹಾಕ್ತಿರ್ಲ. ಈಗ ಒಮ್ಮೆ ಇಡೀ 40 ಹಳ್ಳಿಯವ್ರೆಲ್ಲ ಪಟ್ಟಿ ಹಾಕೋರಿ, ಕೃಷಿಯರ್ ಮಾಡ್ಕೊನು. ಒಂದು ಕಡಿಮೆ ಅಂದ್ರೆ 1000 ಕೃಷಿಯರ್ ತಗೊಂಡ್ ಹೋಗೋನು. 40 ಹಳ್ಳಿಗೆ 10 ಕೃಷಿಯರ್ ಆದ್ರೆ ಏಟಾದ್ರಿ? 4,000. 400 ಆಗುದಿಲ್ಲ ಹಿರಿಯರ. 10 ಅಂದ್ರೆ ಬರೀ 10 ಹಳ್ಳಿಗೆ 40 ಅದು ಆಗ್ಲಿ. 500 ಗಾಡಿ ಆಗ್ಲಿ. 500 ಗಾಡಿ ತಗೊಂಡ ಮ್ಯಾಲ ಅಕ್ಕಿ, ರೇಷನ್, ಬೋಗಾಣಿ ಇವನ್ನೆಲ್ಲ ತಗೊಂಡ್ ಹೋಗೋಣ. ನಮ್ ಜೊತೆ ಬರೀ ಒಂದ್ 2-3 ದಿನ ಬರೀ ಆ ಕಡೆಯಿಂದ ರೊಕ್ಕ ತಗೊಂಡ ಆ ಕಿನಾಲ ಅದ್ ಯಾವ ಕಾಂಟ್ರಾಕ್ಟರ್ ಕೊಡಿಸಿ ಅದ್ ನೀರಾವರಿ ಚಲೋ ಮಾಡಿಸ್ತಕ್ಕಂಥದ್ದು ಮಾಡಿ. ಇದನ್ನ ಹೆಂಗ ತಯಾರಿ ಮಾಡ್ಬೇಕು ಅನ್ನೋದು ನೀವು ಚಿಂತನೆ ಮಾಡ್ರ. ಮತ್ತೆ ಇಡೀ ನಾವು ರಾಜ್ಯ ಎಲ್ಲ ಸುತ್ತಬೇಕ. ನಿಮ್ಮ ಊರಾಗ ಬಂದ್ ನನಗ್ ನಿಲ್ಲಕ್ ಆಗುದು. ನಮ್ ಲೀಡರ್ಗಳು ಹಚ್ಕೊಡ್ತು ಅವ್ರು, ಹೌದಲ್ರಿ? ಹೇಳಿ ಮತ್ತ ಆಗುದು ಮಾತಾಡ್ಬೇಕ. ಬೀರಪ್ಪನ ಹಚ್ಕೊಡ್ತು, ಸಿದ್ನಿಂಗ್ ಪೂಜಾರಿ ಹಚ್ಕೊಡ್ತು, ವಿಜಯ್ ಹಚ್ಕೊಡ್ತು, ಚೆನ್ನಪ್ಪ, ಇವರೆಲ್ಲ ಅದಾರ ಲೀಡರ್ಗಳು.
ಅಧ್ಯಕ್ಷರೇ ನೀವ ಬರ್ಬೇಕ್ರಿ ಅನ್ಬೇಡ್ರಿ, ಮತ್ತ ನಾ ಹೋರಾಟ ಕಟ್ಟ ಬರಾವ, ನಾ ರಾಜ್ಯ ಎಲ್ಲ ಪ್ರವಾಸ ಮಾಡ್ಬೇಕಲ್ಲ. ನಾ ಆದ್ರೆ ವಿಡಿಯೋ ಮಾಡಿ ಬಿಡ್ತೀನಪ್ಪ. ಒಟ್ಟ ಸರ ಹಳ್ಳಿ ಸುದೇ ನಾನ ಬರ್ಬೇಕಂತಾರ, ಅದು ಹಂಗ ಆಗೈತಿ. ಏನ್ ಮಾಡೋರು? ಅದಕ್ಕಾಗಿ ಬೇಡ, ಇನ್ ಶಾನೆ ಆಗ್ರಿ. ಇವ್ರು ನಿಮ್ಮನ್ನ 20 ಅಲ್ಲ 80 ವರ್ಷ ಅದ್ ಕೊಂದಾರ, ಇನ್ನ 80 ವರ್ಷ ಕೊಲ್ತಾರ. ಒಬ್ಬರ ಮೇಲೆ ನಿಮ್ ಮೇಲೆ ಮೂತಿ ಮೇಲೆ ಕಳ ಇಲ್ಲ. ಆ ನಮನೆ ದುಡಿತೀರಿ ನೀವು, ಆ ನಮನೆ ದುಡಿದ್ರು ಎಲ್ಲರೂ ಸಾಲಗಾರದಿರಿ. ಮತ್ ಸಾಲಿಲ್ಲ ಯಾವ ಕೈ ಎತ್ತರಿ? ಸಾಲ ಯಾರ್ದೈತಿ ಎತ್ತರಿ? ಇದೇ ನಂದ ಬಾಳ ಆಗತ್ತಾನ ಇಲ್ಲಿ. ಇಲ್ಲ, ನಾ ಯಾಕೆ ನಿಮ್ಮ ಹಳ್ಳಿ ಭಾಷೆ ಒಳಗೆ ತಿಳುವಳಿಕೆ ಹೇಳತ್ತು ಅಂದ್ರ, ನೀವು ಈ ವ್ಯವಸ್ಥೆ ಬಿಟ್ಟು ಹೊರಗೆ ಬರ್ಬೇಕು ದಯವಿಟ್ಟು. ನೋಡ್ರಿ, ನೀರು ಮಾಡ್ಕೊಂಡು ನನಗೆ ಬಾಳ ಬೇಜಾರಾತ್. 20 ವರ್ಷ ಆತು 1000 ಕೋಟಿ ತಿಂದು ಲೂಟಿ ಮಾಡಿದಂತ ತಾಯ್ಗಂಡ ಅಧಿಕಾರಿಗಳನ್ನ ಇವತ್ತ ಇನ್ನ ಕೂಡ ಹೊಳ್ಳಿ ಈ MLA ನೀರಾವರಿ ಮಾಡಿಲ್ಲ ಅಂದ್ರ ಎಂತದಪ್ಪ ನಂದಿ. ದಯವಿಟ್ಟು ಇವ್ರೊಂದ್ ಸ್ವಲ್ಪ ಮಬ್ಬ ಐತಿ ನಮ್ಮ ಮಂದಿದ. ಇವ್ರನ್ನೊಂದಿಟ್ಟ ಪ್ರೇಮ ಅವ್ರ ಒಂದಿಟ್ಟ ಜಾಗೃತಿ ಮಾಡೋಣ ಸರ್. ಅಡ್ಡಾಡು ಕಷ್ಟ ಆಕೈತಿ. ಹಿರಿಯರು ಅದಾರ ಪಾಪ ಎಲ್ಲ ಹಿಂದೆ ಹುಲಿಗಳೆಲ್ಲ ಗಟ್ಟಿದ್ದು ಅದಾರು. ಈಗ ಒಟ್ಟ ಇಷ್ಟು ಮಾಡ್ರಪ್ಪ, ಬಾಳ ಹೇಳುದ್ ಬೇಡ. ಈಗ MD ಆಫೀಸ ನೋಡ್ರಿ, ಯಾ MLA ಹಾಕ್ರಿ ನೋಡ್ರಿ. ಹಿರಿಯರ ನನ್ನ ಕೇಳ್ರಿ, ನಮಗ ಇದನ್ನ ಅನ್ಯಾಯ ಆಗಿದ್ ಕೇಳ್ಕೋದ್ ಕುಂಡಾಕ್ ಟೈಮಿಂಗ್ ಇಲ್ಲ. ನಮಗ ನೀರ್ ಬರ್ಬೇಕಾಗೈತಿ, ಕಿನಾಲ್ ಆಗ್ಬೇಕಾಗೈತಿ. ಈಗ ನನಗ್ ಗೊತ್ತೈತಿ ನಿಮ್ಗೆ ಜಾಸ್ತಿ ಇಟ್ಟೈತಿ, ಅದನ್ನ ಮಾಡ್ಕೋತ ಕೂತು ತಿಳ್ಕೊರಿ ನೀವು. ದ್ವೇಷ ಸಾಸ್ಕೋದ್ ಕುಂಡಾಕ್ ಟೈಮಿಂಗ್ ಇಲ್ಲ. ಎಷ್ಟು ಬಜೆಟ್ ಬೇಕಾಗೈತಿ, ರೊಕ್ಕ ಹಾಕ್ಸಂಬಾರ್ದು. ಯಾವ ಕಾಂಟ್ರಾಕ್ಟರ್ ಬರ್ತಾನ ಅವ್ನ ಕಾಲ್ಮರ್ಲೆ ಬಡ ಸರಿಯಾಗಿ ಕೆಲಸ ಮಾಡಿಸ್ಕೊಂಡ್ ನೀರ್ ತಗೋದು. ಈಗ ಯಾರ ಬೇದಂದ್ರೆ ಇವ್ರು ಯಾರು ಬರೋದಿಲ್ಲ. ಕೇಳ್ರಿ ನೋಡ್ರಿ ಹಿರಿಯರ, ನೀವೇರಿ ತಿಂದವ್ರನ್ನ ಉಂಡವ್ರನ್ನ ಬೇಕೋದ್ ಕೂತ್ರಿ, ಇವ್ರು ಯಾರು ಬರೋದಿಲ್ಲ. ಇವ್ರು ಅಲ್ಲ ಸರ ಅಣ್ಣ ಅವ್ರು ಬಿಡೋಣ. ಅವ್ರು ಸುದ್ದಿದ್ರು ನಮ್ ಜಲ ಮ್ಯಾಕ್ ಹಿಂಗಕ್ಕಿತ್ತು, ಅದೆಲ್ಲ ಬೇಡ. ಅವರೆಲ್ಲ ಸರಿ ಇಲ್ಲ ತಳಿ ಇವರೆಲ್ಲ ತಿಳುವಳಿಕೆ ಕೊಡತನ. ನೋಡ್ರಪ್ಪ, ನಾನೀಗ ಕಂಡೀಷನ್ ಹೇಳತ್ತನ. 500 ಕೃಷಿಯರ 5000 ಮಂದಿ ಲಕ್ಷ್ಮಣನ ನಿಮ್ಮೆಲ್ಲರ ನೇತೃತ್ವದಾಗ ರೆಡಿ ಆಗ್ಬೇಕು. ನೀವು ಎಂದ್ ರೆಡಿ ಆಗ್ತೀರಿ ಅಂತ ಹೇಳಿ 10 ದಿವಸ ಆಗಾವ ಹೇಳ್ರಿ. ನಿಮ್ದು ಒಂದ ಅಲ್ಲ, ನಿಮ್ದು ಒಂದ ರೊಕ್ಕ ತಗೊಂಬರಕ್ ಹೋಗಂಗಿಲ್ಲ. ನಾವು ಅಲ್ಲಿ ಹಾದೋಪ ಅಂತಂದ್ರ ಮಲ್ಲಿಕಾರ್ಜುನ್ ಏತ್ ನೀರಾವರಿ ಅಲ್ಲಿ 4000, ಅಲ್ಲಿ 4000, ಒಮ್ಮೆ 10,000 20,000 ಮಂದಿ ಬರೀ 24 ಗಂಟೆ ಒಳಗ ಇವು 5,000 ಕೋಟಿ ರೂಪಾಯಿ ಹಣ ಇರಲಿ ಬಿಡುಗಡೆ ಮಾಡ್ಕೊಂಡ್ ಬಂದ್ಬಿಡ್ ನಾವು. ಒಮ್ಮೆ ಈ ಉತ್ತರ ಕರ್ನಾಟಕ ಭಾಗದ ರೈತರ ಏನ್ ಅನ್ನೋದು ಕೂಡ ಮುಖ್ಯಮಂತ್ರಿಗೆ ಗೊತ್ತಾಗ್ಬೇಕು, ಇಲ್ಲಿ ಏನ್ ಅನುಭವಿಸತ್ತಾರ ಅನ್ನೋದ. ಮತ್ತ ನಮ್ಮ 18 ಮಂದಿ ಏನ್ MLAಗಳದಾರಲ್ಲ ಬಾಳ್ ನಿಮ್ಕ ಮಬ್ಬಾಗಿದಾರ. ಅವರು ಒಂದು ದಿನ ಗಂಡು ಮಕ್ಕಳು 18 ಮಂದಿ ಕೂತ ಈ ಬೆಳಗಾವಿ ಜಿಲ್ಲೆ ಒಳಗ ನೀರಾವರಿಗಳು ಯಾಕಾಗ್ಲಿಲ್ಲ, ಈ ಬೆಳಗಾವಿಯನ್ನ ಹೆಂಗ ಅಭಿವೃದ್ಧಿ ಮಾಡಬೇಕು, 3-4 ಜಿಲ್ಲೆ ಇರ್ತಕ್ಕಂತ ಒಂದು ದೊಡ್ಡ ಜಿಲ್ಲೆ ಐತಿ. ಒಂದು ದಿನ ಗಂಡು ಮಕ್ಕಳು ಕೂಡ್ಲಿಲ್ಲ. ಬರೇ ಹೊಲಸ ರಾಜಕಾರಣ, ಅವನು ಬೇಯುದು, ಅಭಿವೃದ್ಧಿ ಇಲ್ಲ. ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಅಧಿಕಾರಕ್ಕಾಗಿ, ತಾವು ಆರ್ಥಿಕವಾಗಿ ಪ್ರಬಲ ಆಗಕ್ಕಾಗಿ ರಾಜಕಾರಣ ಮಾಡುತ್ತಾರೆ. ಅದು ಕರ್ಮ ಯಾರಂದ್ರ ಅದಕ್ಕೂ ಕಾರಣ ಅವನಪ್ಪ, ಜಾಗೃತಿ ಇಲ್ಲದೆ ಇರ್ತಕ್ಕಂಥದ್ದ ಕಾರಣ. ಅದಕ್ಕಾಗಿ ದಯವಿಟ್ಟು ತಾವು ಒಕ್ಕಟ್ಟಾಗ್ರಿ. ಎಲ್ಲಾ ಮಾತಾಡ್ರಿ, ನೀವು ಬೆಂಗಳೂರಿಗೆ ಬರೋದಿಲ್ಲ. ಇವರು ಹಿಂಗಾಯ್ತು ಮಂದಿದ ಇಲ್ಲೇ ಮುಗಿತಾರಲ್ಲ. ಈಗ ತಲೆಯಾಗ ಒಂದೇ ಇಟ್ಕೋರಿ, ಬೆಂಗಳೂರಿಗೆ ಹೋಗೋದು ಹಣ. ಈಗ 1000 ಕೋಟಿ ರೂಪಾಯಿ ಹಣ ಎಲ್ಲ ನುಂಗಿರ, ಅವ್ ನುಂಗಿದ, ಹಿಂದಿನ 500 ಕೋಟಿ ನುಂಗಿರ, ಹಿಂದಾಡ್ಸಿ ಬಂದದ್ ಕೆಲಸ ಎಲ್ಲ ಸಂಪೂರ್ಣ ವಿಳಂಬಾಗೈತಿ, ಚಾಲೂ ಇಲ್ಲ. ಈಗ ಅರ್ಜೆಂಟ್ಲಿ ಹಣ ಹಾಕ್ಸ್ಬೇಕು, ಮತ್ತ ಹೊಸ ಕಾಂಟ್ರಾಕ್ಟರ್ ಕೊಡಬೇಕು, ಕೆಲಸ ಪ್ರಾರಂಭ ಮಾಡ್ಬೇಕು. ಇದಾಗೋದಿಲ್ಲ. ಮತ್ತೆ ಇದನ್ನ ಮಾಡ್ಕೊಂಡ್ ಬರ್ಬೇಕಂದ್ರೆ ಎಷ್ಟ ತಲೆಯಾಗಿ ಇಟ್ಕೋರಿ. ನಮ್ ಜೊತೆ ಬೆನ್ ಹತ್ರಿ, 4-5 ತಿಂಗಳು ಕಬ್ಬ ಬೆಲೆ ಎಲ್ಲ ಕೊಡಿಸ್ತು. ಬಿಜೆಪಿ ಕಾಂಗ್ರೆಸ್ ಅನ್ಬೇಡ್ರಿ. ಒಂದು 5-6 ತಿಂಗಳ ಊರಾಗ ಯಾರು ಒಬ್ಬ ಲೀಡರ್ ಉಳಿಯಂಗಿಲ್ಲ. ಯಾಕ ನಾಳೆ 1000 ಟನ್ ಬೆಳಿತಕ್ಕಂತ ದೊಡ್ಡ ಲೀಡರ್ ಮನ್ಯಾಗ ಉಳ್ದಂದ್ರ ನಾವು ದೊಡ್ಡ ನಮ್ ರೈತ ವೈರಿ. ಅವ್ ಮತ್ತ ದೊಡ್ಡ ರೈತ ವೈರಿ ಯಾಕೆ ಹೇಳು? ಇಲ್ಲಿ 100 ಟನ್ ಒಂದೊಂದು ಎಕರೆದವ್ ಬರತ್ತಾನ. 100 ಎಕರೆ 10 ಎಕರೆ 20 ಎಕರೆದವ್ರು ಮನ್ಯಾಗ ಕೊಂಡಂಗಿಲ್ಲ. ಈ ಮಂದಿನೆಲ್ಲ ಹುರಿದುಂಬಿಸ್ಕೊಂಡೆ ನಿಮ್ಗೆ ರೊಕ್ಕ ಕಡಿಮೆ ಇದ್ರೆ ನಾವ್ ಹಾಕ್ತೋ ಜೀಪ್ ಹತ್ರ ಹುಡುಗೋರ್ಯ ಹೋಗು ನಡ್ರು ಮಾಡ್ರಿ. ಹೊಳ್ಳಿ ಬಂದ್ ಮತ್ ಬಿಜೆಪಿ ಕಾಂಗ್ರೆಸ್ಗೆ ಹಾಕ್ರಿ ಹೋಗು. ನಾಳೆ ಹೋಗಿ ನಮ್ಗೆ ಕೇಳುದಿಲ್ಲ.
ನಾವ್ ಅದನ್ನ ಮಾತಾಡ್ಬಿಡುದು. ಯಾಕಂದ್ರೆ ನೀವು ಗೊತ್ತೈತಿ, ನೀವು ಯಾಕಂದ್ರೆ ಪಾಪ ಸೆರೆ ಕುಡಿದು ಬಿಡವರಲ್ಲ, ಚಿಕನ್ ಇಸ್ಕೋದು ಬಿಡವ್ರ, ರೊಕ್ಕ ಇಸ್ಕೋದು ಬಿಡವ್ರಲ್ಲ. ನೀರಾವರಿ ಮಾಡಿಕೊಡ್ನು, ನಾವ್ ಅದಕ್ಕೆ ಗಟ್ಟಿದ್ವಾ ರೈತ ಸಂಘದವ್ರ. ನಾಳೆ ಬೆಳಿಗ್ಗೆ 5,000 ಮಂದಿ ರೆಡಿ ಆದ್ರ ನಾಳೆ ಸಾಯಂಕಾಲ ಬೆಂಗಳೂರು ಹೋಗುದು, ನಾಡ್ದ ಹೋರಾಟ ಮಾಡಕ್ ರೆಡಿ ಇದ್ರು ರೈತ ಸಂಘದವ್ರ. ನಿಮಗ್ ನೆನಪಿರ್ಲಿ. ನಾವು ನೋಡ್ರಿ, ನನ್ನ ರೈತ ದೇವರುಗಳ ಸಂಬಂಧ ನಾವು ಪ್ರಾಣ ಕೊಟ್ಟು ನಿಮ್ಗ ಉದ್ಧಾರ ಮಾಡಕ್ಕಾಗಿ ಗಟ್ಟಿದ್ದು. ನಾವು ಸಂಕಲ್ಪ ಮಾಡ್ಕೊಂಡು ಪ್ರಕಾಶ್ ನಾಯ್ಕ್ ಸರ, ನಾವ ನಂದಿ, ನನ್ನಂತ ಈ ರಾಜ್ಯದಾಗ ಸಾವಿರಾರು ಮುಖಂಡರ 1 ಕೋಟಿ ಜನ ರೈತರನ್ನ ಒಕ್ಕಟ್ಟು ಮಾಡಿ, ರೈತರು ಬೆಳೆದಂತ ಬೆಳೆಗೆ ಡಾಕ್ಟರ್ ಸ್ವಾಮಿನಾಥನ್ ವರದಿ ಪ್ರಕಾರ ಕಬ್ಬಿಗೆ 10,000 ರೂಪಾಯಿ ವರದಿ. ಸ್ವಾಮಿ ಏನ್ ಹೇಳಿದೆ ರೇಟ್ಗಳ, ಎಲ್ಲಾ ರೇಟ್ಗಳ ಘೋಷಣೆ ಆಗ್ತಾವು. ಕರೆಂಟ್ 12 ತಾಸು ಸಿಗ್ತತಿ. ಇಂಥ ನೀರಾವರಿಗಳೆಲ್ಲ ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡಿ ನೀರಾವರಿ ಮಾಡ್ತಕ್ಕಂಥದ್ದನ್ನ ಈ MLAಗಳ ಬೀದಿಗೆ ಬರ್ತಾರ. ಅಲ್ಲಿವರೆಗೆ ಮಾತ್ರ ಉದ್ಧಾರ ಆಗುದಿಲ್ಲ. ನೀವು ಅಟ್ಟ ಇಲ್ಲಿ ಬಂದ್ರೆ ನಿಮ್ ಪವನರಿಗೆ ಫೋನ್ ಹಚ್ಚಿರಿ ನಾಳೆ, ಬಿಡು ಮಾರಾಯ, ಬಾಳೆ ಯಾವಾಗ ಸುದ್ದಾಗು, ರೈತ ಸಂಘ ಮಾಡೋನು. ಈ ಸಲ ಕಬ್ಬಿನ ಬಿಲ್ಲ 5,000 ತಗೊಂಡು ಪ್ರಹ್ಲಾದ್ ಜೋಶಿ ಮನಿ, ಗುರುಲಾಪುರ ಮತ್ತೊಂದು ಇಲ್ಲಿ ಹೋರಾಟ ಮಾಡ್ನು. ನೀರಾವರಿಗೆ ಬರಕ್ಪ, ಇಲ್ಲಿ ಬರೀ ಹೆಣ್ಣು ಕೊಟ್ರ ಆಗುದಿಲ್ಲ. ಅಮ್ಮಗಳಿಗೆ ಆರ್ಥಿಕತೆ ಇರಲಿಲ್ಲ ಅಂದ್ರೆ ಸೀರೆ ತರಕ್ ಆಗುದಿಲ್ಲ, ಬಂಗಾರ ತರಕ್ ಆಗುದಿಲ್ಲ. ಇದ್ದದ್ದು ಒತ್ತೆ ಉಗುದ ಸಾಲ ಹರ್ಕೊಂಡ್ ಮತ್ತೆ ಆತ್ಮಹತ್ಯೆ ಮಾಡ್ಕೋದಕ್ಕತಿ. ಅದೆಲ್ಲ ಬೇಡ, ನೀನು ಕೂಡ ಹೋರಾಟಕ್ಕೆ ಬಾ ಅಂತೇಳಿ ನಿಮ್ ಸಂಬಂಧಿಕರು ರೈತ ಸಂಘ ಮಾಡಕ್ ಹಚ್ಚರಿ. ನಿಮ್ಗೆ ಯಾರ್ಯಾರು ಗೆಳೆಯರ್ದಾರ ಅವ್ರ ರೈತ ಸಂಘ ಮಾಡಕ್ ಹಚ್ಚರಿ. ದಯವಿಟ್ಟು ಬದಲಾವಣೆ ಆಗ್ರಿ. ಬದಲಾವಣೆ ಆಗ್ಲಿಲ್ಲ, ನಮ್ಮ ಗೋರಿ ನಾವ ತೊಡ್ಕೋದು, ಮಣ್ಣು ತಕ್ಕೋದು, ಸಾಯುದು, ಬೇರೆ ಬಿಟ್ರೆ ಪರಿಹಾರ ಇಲ್ಲ. ಅದಕ್ಕಾಗಿ ತಾವ ನಮ್ಮ ಲಕ್ಷ್ಮಣಣ್ಣ ಮತ್ತು ಚೆನ್ನಪ್ಪಣ್ಣ ಮತ್ತು ಬಿರ್ಗಿ ಅವರ ಪಾಪ ಅವ್ರ ಅಲ್ಲಿಂದ್ರ ಹೊಲ ಬಂದ್ ಇಲ್ಲಿ ತಗೊಂಡಾರ. ಅವ್ರು ಗಟ್ಟಿದಾರ ಹುಲಿಗಳು, ಅವ್ರು ನಮ್ ಜೋಡಿನೇ ಇರ್ತಾರ ಕಾಯಮ್ಮ. ನೀವ್ ಯಾವಾಗ ಹೇಳ್ತಿ ಎಸ್ ತರ ನೀವು ಕೂಡ ಗಟ್ಟಿ ಆಗ್ರಿ. 40 ಹಳ್ಳಿ ಸಂಪರ್ಕ ಮಾಡ್ರಿ. ಅಲ್ಪ ಇಲ್ಲಿ ಊರಾಗ ಗ್ರಾಮ ಪಂಚಾಯತಿ ಇಲೆಕ್ಷನ್ ಊರಲ್ಲಿ ಅಡ್ಡಾಡಿ ಕಾಲ್ ಬೀಳ್ತಿರಲ್ಲ, ಇದಕ್ ಬಿಡ್ರಲ್ಲ. ಇದಕ್ ಬಿತ್ತಂದ್ರೆ ಊರಿಗೆ ನೀರ್ ಹಾಕತ್ತಿ. ಗಂಡು ಮಕ್ಕಳು ಊರಿಗೆ ನೀರ್ ತಂದ್ರಪ್ಪ ಆತಾರು. ಸುಧಾರಣೆ ಆಗ್ರಿ. ಇಷ್ಟೆಲ್ಲ ಹೇಳಿದ್ ಯಾಕೆ ಹೇಳಿ, ನೀವು ಒಬ್ಬ ರಾಜಕಾರಣಿ ಬಂದ್ ಇದನ್ನ ಮಾತಾಡ್ಯಾನು, ಕೈ ಹತ್ರಪ್ಪ ಒಬ್ಬರ ಮಾತಾಡ್ಯಾನ ನೋಡ್ನು. ಯಾವ ಮಾತಾಡಿಲ್ಲ. ಯಾಕೆ ಮಾತಾಡಂಗಿಲ್ಲ ಅವ್ರು ಕೇಳವ್ರ, ಬಳ್ಳಾರಿ ಆಗಿಲ್ಲ, ಈ ಸಲ ಬಳ್ಳಾರಿ ಮಾಡಿ ಕೊಡ್ತು, ನನಗೆ ಓಟ್ ಹಾಕ್ರಿ. ಹೌದಲ್ಲ, ಚಚಡಿ ಮಾಡಿ ಕೊಡ್ತೀನಿ. ನೀವ ಪಟ್ 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 ಚಪ್ಪಾಳೆ. ನಿಮ್ಮ ಹಿಂದೆ ಏನಾಗೈತು, ಯಾಕಾಗಿಲ್ಲೋ, ಇಲ್ಲ ನಿಮ್ಮದು. ಸರ್ ನಮ್ಮ ಬಟ್ ರೆಡಿ ಇದಾವ್ರಿ, ನಿಮ್ಮ ಕ್ವಾರ್ಟರ್ ರೊಕ್ಕ ಬೇಕು ನಮಗ, ನಾವು ಚಾಲೋ ಬಟನ್ ಎರಡು. ದಯವಿಟ್ಟು ಯಾಕೆ ನಗಿ ಬರ ಆತದ, ನಾನು ಇವತ್ತ ಫಸ್ಟ್ ನಕ್ಕೋತ ಮಾತಾಡ್ತೇನೆ. ಯಾಕಂದ್ರ ನೀವ ಒಂದ್ ಸ್ವಲ್ಪ ಮಬ್ಬಾಗಿದ್ದೀರಿ. ಯಾಕಂದ್ರೆ ನಿಮ್ಮನ್ನ ಮಬ್ಬ ಮಾಡಿ ಉಗುತ್ತಾರ ಅವ್ರ. ಬಿಡ್ರಿ, ಬದುಕು ನಮ್ಮದೈತೆ, ಹೊಲ ನಮ್ಮದೈತೆ, ಕುಟುಂಬ ನಮ್ಮದೈತೆ. ನಮ್ಮ ತಂದೆ ತಾಯಿನ ಜಪಾನ್ ಆಗಕ್ ಇರಲಿಲ್ಲ, ನಮ್ಮ ಮಕ್ಕಳನ್ನ ಚೆನ್ನಾಗಿ ಶಿಕ್ಷಣ ಕಲ್ಸಕ್ ಆಗ್ತಾ ಇಲ್ಲ, ಚಲೋ ಅಂತ ಶರ್ಟ್ ಹಾಕೊಂಡ್ ಬದುಕಕ್ ಆಗ್ತಾ ಇರಲಿಲ್ಲ. 10,000 1 ಲಕ್ಷ ರೂಪಾಯಿ ಆ ತಲೆ ಹಿಡಕ್ರ ಇವತ್ತು ಅರಿಬಿ ಹಾಕೊಂಡ್ ಜೀವನ ಮಾಡತ್ತಾರ. ನಮ್ ಗೋರಿ ಮೇಲೆ ರಾಜಕಾರಣ ಮಾಡತ್ತಾರ. ಅದಕ್ಕೆ ತಾವೆಲ್ಲರೂ ಜಾಗೃತ ಆಗ್ರಿ. ನೀವ್ಯಾರು ಹೆದರ್ಬೇಡ್ರಿ. ಪ್ರಧಾನ ಮಂತ್ರಿಗೆ ಅದ್ರದ್ದು ಬೇಡ, ಅವ್ರಿಗೆ ಸುದೇ ಪಗಾರ ನೀವು ಕೊಡ್ತೀರಿ. ಈ ರಾಜ್ಯದ ಮುಖ್ಯಮಂತ್ರಿ ಪಗಾರ ಕೊಡೋರು ನೀವ, ಅಧಿಕಾರಿಗಳ ಪಗಾರ ಕೊಡೋರು ನೀವ. ಇಷ್ಟೆಲ್ಲಾ ಪಗಾರ ಕೊಟ್ಟ ಶ್ರೀಮಂತರಾಗಿ ಈ ಬಳ್ಳಾರಿಯಿಂದ 1,000 ಕೋಟಿ ತಿಂದಿರ್ತಕ್ಕಂಥ ತಲೆ ಹಿಡಕ್ರದ ನೀವು ಪ್ರೀತಿ ಮಾಡ್ತೀರಪ್ಪ ಅಂತಂದ್ರೆ ಅದು ನಿಮ್ಮ ಅನಿವಾರ್ಯ. ಬದಲಾವಣೆ ಆಗ್ಲಿಲ್ಲ, ನಿಮ್ ಜೀವನ ಬದಲಾವಣೆ ಆಗುದಿಲ್ಲ. ಅದಕ್ಕಾಗಿ ಈ ಬಳ್ಳಾರಿ ಚಚಡಿ ನೀರಾವರಿ ಇರಲಿ, ನೀರ್ ತಂದು ಕೊಡಾಕ ಕರ್ನಾಟಕ ರಾಜ್ಯ ರೈತ ಸಂಘ ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಎಲ್ಲಾ ರೈತ ದೇವರುಗಳು ನಿಮ್ಮ ಸಂಬಂಧ ಸಾವಿರಾರು ಮಂದಿ ನಾವು ಬೆಂಗಳೂರು ಬರಾಕ್ ರೆಡಿ ಅದು ಮುಖಂಡ್ರ. ತಾವೆಲ್ಲರೂ ಕೂಡ ರೆಡಿ ಆಗ್ರಿ. ನಿಮಗೇನಾದ್ರ ನಾವಿರ್ತು, ನಮಗೇನಾದ್ರ ನೀವ ಕೈ ಹತ್ರ ನೋಡು. ಆದ್ರೂ ಸರ್ ಗಟ್ಟಿ ಆದ್ರ ಮತ್ತೆ ಇರಲಿ. ಥ್ಯಾಂಕ್ ಯು, ಧನ್ಯವಾದ. ಓಕೆ, ನಮಸ್ಕಾರ.